ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಚುನಾವಣಾ ಲೆಕ್ಕಾಚಾರದಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಮಾಡಬೇಕು ಮಾಡಬಾರದು ಅನ್ನೋ ಸಂಘರ್ಷ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಹೊರಗಿನವರು ಸಹ ಅಲ್ಲಿಯವರು ಕೆಲವರು ಸಿದ್ದರಾಮಯ್ಯ ಹಿತೈಷಿಗಳು ಬೇಡ ಬೇಡ ಯತೀಂದ್ರ ನಿಂತ್ಕೊಂಡ್ರೆ ಹೇಗೆ ಚಾಮುಂಡೇಶ್ವರಿಲಿ ನಿಮ್ಮನ್ನು ದಬಾಕ್ಬಿಟ್ರು ಹಂಗೆ ದಬಾಕ್ಬಿಡ್ತಾರೆ ಎಲ್ಲ ಸೇರ್ಕೊಂಡು ಸುಮ್ಮನೆ ಯತೀಂದ್ರ ಅವ್ರನ್ನ ರಾಜಕೀಯವಾಗಿ ಬಲಿ ಕೊಡೋದು ಬೇಡ, ಸೋಲ್ಸೋದು ಬೇಡ, ಅಂಥದ್ದು ಬೇಡ, ಬೇರೆ ಯಾರಿಗಾರ ಕೊಡಿ ಅಂತ ಒಂದಷ್ಟು ಜನ ಸಜೆಷನ್ಸು. ಆದರೆ ಸಚಿವ ಎಚ್.ಸಿ. ಮಹಾದೇವಪ್ಪ ಮತ್ತು ಸಚಿವ ವೆಂಕಟೇಶ್ ಸೇರಿದಂಗೆ ಇನ್ನೊಂದಷ್ಟು ಬಳಗ ಇಲ್ಲ ನೀವು ನಿಲ್ಲಿಸಿ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾಕೆ ಅಂದರೆ ಮರ್ಯಾದೆ ಪ್ರಶ್ನೆ ಸಿದ್ದರಾಮಯ್ಯನವರೇ. ಇದು 135 ಸ್ಥಾನ ಗೆದ್ದು CM ಆಗಿ ಈಗ ಮಗನ್ನ ನಿಲ್ಲಿಸಿ ಗೆಲ್ಲಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ನಿಮಗೆ ಟೀಕೆ ಮಾಡೋಕ್ಕೆ ಶುರುವಾಗ್ಬಿಡ್ತಾರೆ. ಮುಂದೆ CM ಸ್ಥಾನ ಬದಲಾಗಬೇಕು ಹಂಚಿಕೆ ಅಂದಾಗ ಅದು ಬರುತ್ತೆ. ನಾನು ನನ್ನ ತಮ್ಮನ ನಿಲ್ಲಿಸಿದ್ದೆ ಗೆಲ್ಸ್ಕೊಂಡು ಬಂದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ಬೋದು. ನಿಮ್ಮ ಮಗನ ನಿಲ್ಸ್ಕೊಳ್ಳೋಕೆ ಭಯ ಬಿದ್ರಿ ಅಂತ ಅದನ್ನು ಕೋಟ್ ಮಾಡ್ಬೋದು. ಸೊ ನಂಬರ್ ಇಂಪಾರ್ಟೆಂಟು, ಈ ಕಾರಣಕ್ಕೆ ನೀವು ನಿಲ್ಲಿಸ್ಬಿಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಸಂದಿಗ್ಧ ಸನ್ನಿವೇಶ. ತಾನೇ ಚುನಾವಣೆಯಲ್ಲಿ ಸೋತಿರುವ JDS GT ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ಸೋತಿದ್ರು 18 ವಿಧಾನಸಭೆ ಚುನಾವಣೆ ಚಾಮುಂಡೇಶ್ವರಿಲಿ. JDS ಅವರು ಸಿಂಗಲ್ ಆಗಿದ್ದಾಗಲೇ ನಮ್ಮನ್ನು ಸೋಲಿಸ್ಬಿಟ್ಟು ಅವರು ಅವತ್ತು MLA MP ಚುನಾವಣೆ JDS BJP ಒಂದಾಗವ್ರೆ. ಈ ಟೈಮಲ್ಲಿ ಮಗನನ್ನು ಚುನಾವಣೆಗೆ ನಿಲ್ಲಿಸಬೇಕಾ, ಆ ರಿಸ್ಕ್ ತಗೋಬೇಕಾ ಅನ್ನೋದು ಸಿದ್ದರಾಮಯ್ಯ ಅವ್ರ ಗೊಂದಲ. ಒಂದಷ್ಟು ಜನ ನಿಲ್ಲಿಸಿ ಅಂತ, ಒಂದಷ್ಟು ಜನ ಬೇಡ ಅಂತ. ಸೊ ಇದು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಗೊಂದಲ ಆಗ್ತಿದೆ. ಡಿ.ಕೆ. ಶಿವಕುಮಾರ್ಗೆ ಮೊದಲು ಈ ಕ್ಷೇತ್ರ ಕಿತ್ಕೋಬೇಕು, ಯಾರು ಒಕ್ಕಲಿಗರು ಕೊಡಬೇಕು ಅಂತಿತ್ತು. ಸುಶೋತ್ ಗೌಡ, ಲಕ್ಷ್ಮಣ್ ಹಿಂಗೆಲ್ಲ ಚರ್ಚೆ ಇತ್ತು. ಆದರೆ ನನ್ನ ಸಹೋದರ ರಾಜಕೀಯವಾಗಿ ಹೋರಾಟ ಮಾಡಬೇಕು, ಅದು ಡಾಕ್ಟರ್ ಮಂಜುನಾಥ್ ವಿರುದ್ಧನೇ ಹೋರಾಟ ಹೆಚ್ಚು ಕಮ್ಮಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ಆಚೆ ಹೆಚ್ಚಾರೆ ನಾನು ಯಾಕೆ ಅನುಭವಿಸ್ಬೇಕು, ಸಿದ್ದರಾಮಯ್ಯನವರು ಅನುಭವಿಸ್ಲಿ ಆ ಕಷ್ಟನ ಅಂತ ಸಿದ್ದರಾಮಯ್ಯನ ಮಗನು ನಿಲ್ಲಬೇಕು ಅನ್ನೋದು ಒಂದು ರೀತಿ ಒಂದು ವರ್ಗದ ಒತ್ತಡ ಇದೆ. ಸೊ ಹೀಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ನೀವು ನಿಲ್ಲಿಸಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾವ್ರೆ ಯತೀಂದ್ರ ಅವ್ರನ್ನ. ಬಟ್ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಫಲಿತಾಂಶ ಅವ್ರಿಗೂ ಕಾಯಬೇಕಾಗತ್ತೆ. ಒಂದೊಂದು ಸತ್ಯ, ಸಿದ್ದರಾಮಯ್ಯ ಅಂತ ಪಂಟ್ರು ಅವ್ರನ್ನೇ ಸೋಲ್ಸ್ಬಿಟ್ಟಿದ್ದಾರೆ ಅವತ್ತು. ಸೊ ಹಾಗಾಗಿ ಯತೀಂದ್ರ ರಾಜಕೀಯವಾಗಿ ಇನ್ನೂ ಕೂಡ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಒಂದು ಸರಿ MLA ಅಷ್ಟೇ. ರಾಕೇಶ್ ರಾಕಿಂಗ್ ಸ್ಟಾರ್, ಯಾವುದೇ ಡೌಟ್ ಇಲ್ಲ. ಸಿದ್ದರಾಮಯ್ಯ ಅವ್ರ ಪುತ್ರ ಏನು ವಿದೇಶದಲ್ಲಿ ಹೋದಾಗ ಅವ್ರದ್ದೇನೋ ದುರಂತದಲ್ಲಿ ತೀರ್ಕೊಂಡ್ರು ಅವರು. ಆ ರಾಕೇಶ್ ಏನಿದಾರಲ್ಲ ಅವರು ಎಕ್ಸ್ಪರ್ಟ್, ರಾಕಿಂಗ್ ಸ್ಟಾರ್. ರಾಕೇಶ್ ರಾಜಕೀಯವಾಗಿ ಸೂಪರ್ ಸ್ಟಾರ್ ರಾಜಕೀಯ ಮಾಡೋದ್ರಲ್ಲಿ. ಯತೀಂದ್ರ ರಾಜಕೀಯವಾಗಿ ರಾಕ್ ಸ್ಟಾರ್ ಏನಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಸನ್ನಿವೇಶ ರಾಕೇಶ್ ಇದ್ದಿರೋ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಸಿದ್ದರಾಮಯ್ಯ ಅವರು ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ರೆ ಇವತ್ತು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಯತೀಂದ್ರಾಗೆ ರಾಜಕೀಯವಾಗಿ ನುಗ್ಗುವಂಥ, ರಾಜಕೀಯವಾಗಿ ಮೇಲೆ ಬರುವಂಥ, ಸ್ವತಂತ್ರವಾಗಿ ರಾಜಕೀಯವಾಗಿ ತಂತ್ರ ಮಾಡುವಂಥ ಛಾತಿ ರಾಕೇಶ್ ಯತೀಂದ್ರ ಆಗಿಲ್ಲ. ಈ ರಾಕೇಶ್ ಸಿದ್ದರಾಮಯ್ಯ ಒಂದು ಟೈಪು ವಿಜೇಂದ್ರ ಟೈಪು, ಆ ಮಟ್ಟಕ್ಕಿಲ್ಲ ಅಂದರೂ ಒಂದಂತಕ್ಕೆ ಆ್ಯಕ್ಟಿವ್ ಪರ್ಸನ್ ರಾಕೇಶ್ ಸಿದ್ದರಾಮಯ್ಯ. ಹಾಗಾಗಿ ಈಗ ಯತೀಂದ್ರ ಅವ್ರನ್ನ ಅಖಾಡದಲ್ಲಿ ಇಳಿಸ್ಬೇಕಾ, ಈ ಒದ್ದಾಟ ಒಂದು ಪ್ರತಿಷ್ಠೆ. ಮುಖ್ಯಮಂತ್ರಿಯಾಗೆ ಮಗನ ನಿಲ್ಸೋಕ್ಕೆ ಭಯ ಬಿದ್ದುಬಿಟ್ರಲ್ಲ ಇವರು ಅಂತ. ಸೊ ಆ ಥರದ ಟೀಕೆ ಟಿಪ್ಪಣಿ ಚುಚ್ಚು ಮಾತುಗಳು ಬರ್ತವೆ ರಾಜಕೀಯದಲ್ಲಿ. ಹಾಗಾಗಿ ಅದು ಯಾವ ರೀತಿ ಫೇಸ್ ಮಾಡೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದಷ್ಟು ಜನ ನಿಲ್ಸಿ ನಾವು ಗೆಲ್ಸಿವಿ ಅಂತವ್ರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯತೀಂದ್ರ ಸ್ಪರ್ಧೆ ಮಾಡಬೇಕಾ, ಮಾಡಿದ್ರೆ ಗೆಲ್ತಾರಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಮಂತ್ರಿ, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.